ಬರೋಬ್ಬರಿ 24 ಅಡಿಯ ನಟರಾಜನ ಪುತ್ಥಳಿಯನ್ನು ಸ್ಥಾಪನೆ ಮಾಡಿದೆ ಭಾರತ. ಅದರ ಮೂಲಕ ಇಡೀ ಜಗತ್ತಿನಾದ್ಯಂತ ಸ್ಥಾನಗಳಿಂದ ಬಂದಿರುವಂತ ಎಲ್ಲಾ ರಾಜರು ರಾಷ್ಟ್ರಪತಿಗಳಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ ಭಾರತದ ಮೂಲ ಸತ್ವ ಅಂತ ಯಾವ್ದಾದ್ರು ಇದ್ರೆ ಅದು ಈ ಸನಾತನ ಹಿಂದೂ ಧರ್ಮ ಮಾತ್ರ. ಭಾರತದ ಮೂಲ ತತ್ವ ಅಂತ ಯಾವ್ದಾದ್ರು ಇದ್ರೆ ಅದು ಹಿಂದುತ್ವ ಮಾತ್ರ ಅಂತ ಜಗತ್ತಿಗೆ ಸಾರುವಂತ ಕೆಲಸವನ್ನ ಇವತ್ತಿನ ದಿನ ಭಾರತ ಮಾಡ್ತಾ ಇದೆ. ಇದೇ G20 ಶೃಂಗಸಭೆಗೆ ಬಂದಿದ್ದಂತ ದೂರದ ಜಪಾನ್ ರಾಷ್ಟ್ರದ ರಾಷ್ಟ್ರಪತಿಯ ಹೆಂಡತಿ, ಅರ್ಥಾತ್ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಭಾರತಕ್ಕೆ ಬಂದಾಗ ಭಾರತದ ಹೆಣ್ಣು ಮಕ್ಕಳಂತೆ ಸೀರೆಯನ್ನು ತೊಟ್ಟು ಕೈಗೆ ಬಳೆಗಳನ್ನ ತೊಡ್ಕೊಂಡು ಕೂದಲಿಗೆ ಮಲ್ಲಿಗೆಯು ಮುಡ್ಕೊಂಡು ಬಂದಿದ್ರು. ಕೆಲವು ದಿನಗಳ ಹಿಂದೆ ನಡೆದಂತ ಘಟನೆ. ಅದನ್ನ ನೋಡಿ ಭಾರತೀಯರಿಗೆ ಆಶ್ಚರ್ಯ ಆಯ್ತು. ಯಾವುದೋ ದೂರದ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ, ಜಪಾನ್ ರಾಷ್ಟ್ರದ ರಾಷ್ಟ್ರಪತಿಯ ಹೆಂಡತಿ ಭಾರತಕ್ಕೆ ಬಂದ್ರೆ ಸೀರೆ ತೊಟ್ಟು ಬಂದಿದ್ದಾರಲ್ಲ, ಏನು ವಿಶೇಷ ಅಂತ. ಆಗ ಆ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಪತ್ರಕರ್ತರ ಮುಂದೆ ಹೇಳಿಕೆಯನ್ನ ಕೊಡುತ್ತಾರೆ. ಇಡೀ ಜಗತ್ತಿನ, ಇದನ್ನ ನಾನು ಹೇಳ್ತಾ ಇರೋದಲ್ಲ, ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಹೇಳ್ತಾರೆ, ಇಡೀ ಜಗತ್ತಿನ ಸಮಸ್ತ ಮನುಕುಲದ ಪೂರ್ವಿಕರು ಅಂತ ಯಾರಾದ್ರೂ ಇದ್ರೆ ಅದು ಪ್ರಭು ಶ್ರೀರಾಮಚಂದ್ರರು ಮಾತ್ರ. ಅವರುಟ್ಟಿರುವಂತ ಭಾರತೀಯ ಪರಂಪರೆಗೆ ಗೌರವ ನೀಡಲಿಕ್ಕೆ ನಾನೂ ಸೀರೆ ತೊಟ್ಟು ಬಂದೆ ಅಂತ ಜಪಾನ್ ರಾಷ್ಟ್ರದ ಪ್ರಥಮ ಮಹಿಳೆ ಹೇಳ್ತಾರೆ. ಅಂದ್ರೆ ಹಿಂದುತ್ವದ ಜಾಗೃತಿ ನೋಡಿ ಜಗತ್ತಿನಾದ್ಯಂತ. ಈ G20 ಶೃಂಗಸಭೆಗೆ ಅಂತ ಬಂದಿದ್ದಂತ ಸಂದರ್ಭದಲ್ಲಿ ಯಾವ್ಯಾವ ದೇಶದ ರಾಜರು ರಾಷ್ಟ್ರಪತಿಗಳೆಲ್ಲ ಬಂದಿದ್ರಲ್ಲ, ಇವರೆಲ್ಲರೂ ಬಂದಿದ್ದು 2 ದಿನಕ್ಕೆ ಚಪ್ಪಲಿಯನ್ನು ಬಿಟ್ಟು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಆ ಫೋಟೋ ಎಲ್ಲ ದೃಶ್ಯ ಮಾಧ್ಯಮಗಳಲ್ಲೂ ಹರಿದಾಡ್ತು, ಎಲ್ಲಾ ಪತ್ರಿಕೆಗಳು ಪ್ರಕಟಣೆ ಕೂಡ ಆಯ್ತು. ಏನಕ್ಕಂದ್ರೆ ಬಂದವರು ವಿದೇಶಿಗರು, ಅವ್ರಿಗೆ ಭಾರತದ ಸಂಸ್ಕೃತಿಯ ಸೊಬಗಿಲ್ಲ. ಆ ವಿದೇಶಿಗರು ಮನೆ ಒಳಗಡೆ ಕೂಡ ಚಪ್ಪಲಿ ಹಾಕೊಂಡು ತಿರುಗಾಡ್ತಾರೆ. ಆದ್ರೆ ಭಾರತಕ್ಕೆ ಬಂದಿದ್ದ 2 ದಿನಕ್ಕೆ ಚಪ್ಪಲಿಯನ್ನು ಬಿಟ್ಟು ಓಡಾಡ್ಲಿಕ್ಕೆ ಶುರು ಮಾಡಿದ್ರು. ಭಾರತೀಯ ಸಂಸ್ಕೃತಿಯನ್ನ, ಸಂಸ್ಕಾರವನ್ನ ಅವರು ಕೂಡ ಸ್ವೀಕರಿಸ್ತಾ. ಇದನ್ನ ನೋಡಿ ಎಲ್ಲ ಭಾರತೀಯರ ಹೆಮ್ಮೆಯಿಂದ ಹೇಳಲಿಕ್ಕೆ ಶುರು ಮಾಡಿದ್ರು. ಬಂದಿದ್ದ 2 ದಿನಕ್ಕೆ ವಿದೇಶಿಗರೆಲ್ಲ ಚಪ್ಪಲಿ ಬಿಟ್ಟು ಓಡಾಡ್ತಾ ಇದ್ದಾರೆ ಅಂದ್ರೆ ಇನ್ನು 1 ತಿಂಗಳು ಭಾರತದಲ್ಲೇ ಉಳ್ಕೊಂಡ್ರೆ ಇವ್ರಿಗೆಲ್ಲ ಅಯ್ಯಪ್ಪ ಮಾಲೆ ಹಾಕ್ಸೇ ಕಳಿಸೋದು ನಾವೆಲ್ಲ ಅಂತ. ಅಷ್ಟರ ಮಟ್ಟಿಗೆ ಪ್ರತಿಯೊಬ್ಬರಲ್ಲೂ ಹಿಂದುತ್ವವನ್ನು ತುಂಬಿಸುವಂತ ಕೆಲಸ ಇವತ್ತಿನ ದಿನ ಹಿಂದೂ ಸಮಾಜ ಮಾಡ್ತಾ ಇದೆ. ಮತ್ತೆ ಹಿಂದೂ ಧರ್ಮವನ್ನು ಸ್ವೀಕರಿಸ್ತಾ ಇರೋರು ಎಂಥವ್ರು? ಸಾಮಾನ್ಯರಲ್ಲ. ದೂರದ ಇಂಡೋನೇಷ್ಯಾದ ಯುವರಾಣಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಮುಸಲ್ಮಾನರು ಬಹುಸಂಖ್ಯಾತರಿರುವಂತ ದೇಶಗಳಲ್ಲೊಂದು ಇಂಡೋನೇಷ್ಯಾದ ದೇಶ. ಅಂಥ ಮುಸಲ್ಮಾನರು ಬಹುಸಂಖ್ಯಾತರಿರುವಂತ ಇಂಡೋನೇಷ್ಯಾ ದೇಶದ ಯುವರಾಣಿ ಸುಕಾರ್ಣೋ ಪುತ್ರಿ ಅಂತ ಆಕೆ ಹೆಸರು. ಆ ಹೆಣ್ಣುಮಗಳು ಹೇಳಿಕೆ ಕೊಡ್ತಾರೆ, ಇಡೀ ಜಗತ್ತಿನ 100 ಮತಪಂಥಗಳ ಮಾತೃ ಧರ್ಮ ಅಂತ ಯಾವ್ದಾದ್ರು ಇದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಆ ಧರ್ಮವನ್ನು ನಾನು ಸ್ವೀಕರಿಸ್ತೀನಿ ಅಂತ ತನ್ನೊಂದಿಗೆ ಬರೋಬ್ಬರಿ 2,000 ಜನ ಹಿಂಬಾಲಕರನ್ನ ಕರ್ಕೊಬಂದು ತನ್ನ ಮತವನ್ನು ತ್ಯಜಿಸಿ ಹಿಂದೂ ಧರ್ಮವನ್ನು ಸ್ವೀಕರಿಸಿ ಘರ್ವಾಪ್ಸಿ ಆಗುವಂತ ಕೆಲಸ ಇಂಡೋನೇಷ್ಯಾದ ಯುವರಾಣಿ ಮಾಡಿದ್ರು. ಜಗತ್ತಿನ ಮೂಲೆ ಮೂಲೆಗೆ ಹೋದ್ರೆ ಅಲ್ಲಿನ ವಿದೇಶಿಗರು ಹರೇ ರಾಮ ಹರೇ ಕೃಷ್ಣ ಅನ್ಕೊಂಡು ಹಿಂದೂ ದೇವರುಗಳನ್ನು ಆರಾಧಿಸ್ತಾರೆ. ಹಿಂದೂ ಸಮಾಜವನ್ನು ಒಪ್ಪಿಕೊಂಡು ಬರ್ತಾ ಇದ್ದಾರೆ. ನಾವು ಸನಾತನ ಧರ್ಮವನ್ನು ಸ್ವೀಕರಿಸ್ತೀವಿ ಅಂತ ಹಿಂದೂಗಳಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ. ಆದ್ರೆ ದುರಾದೃಷ್ಟವಶಾತ್ ಇಷ್ಟೆಲ್ಲ ಬದಲಾವಣೆ ಜಗತ್ತಿನಾದ್ಯಂತ ಆಗ್ತಾ ಇದೆ. ಆದ್ರೆ ನಮ್ಮದೇ ಭಾರತ ದೇಶದಲ್ಲಿ ಕೆಲವೊಂದಿಷ್ಟು ಜನ ಇದ್ದಾರೆ. ಆಗ್ಲೇ ಅಣ್ಣವ್ರು ಹೇಳಿದ ಹಾಗೆ ಉದಯನಿಧಿ ಸ್ಟಾಲಿನ್ ನಮ್ಮದೇ ಭಾರತ ದೇಶದಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಸನಾತನ ಧರ್ಮದ ನಿರ್ಮೂಲನೆ ಆಗಬೇಕು. ಏನಕ್ಕೆ ಅಂದ್ರೆ ಸನಾತನ ಧರ್ಮ ಡೆಂಗು ಮಲೇರಿಯಾ ಅಂತ ಹರಡುವ ರೋಗಗಳಿದ್ದಾಗೆ ಅಂತ. ಅಣ್ಣವ್ರು ಮಾತಾಡ್ತಾ ಇರ್ಬೇಕಾದ್ರೆ ಹೇಳಿದ್ರು, ಉದಯನಿಧಿ ಸ್ಟಾಲಿನ್ ಹೆಸರಿನಲ್ಲಿ ಸಂಸ್ಕೃತ ಇದೆ ಅಂತ. ಖಂಡಿತವಾಗ್ಲೂ ಆ ಸಂಸ್ಕೃತ ಪದಕ್ಕೆ ಅಪಮಾನ. ಆ ವ್ಯಕ್ತಿ ಇಟ್ಕೊಂಡಿರುವ ಹೆಸರು ಉದಯನಿಧಿ ಆಗಿರ್ಬೋದು, ಪಕ್ಕದಲ್ಲಿ ಒಂದು ಸ್ಟಾಲಿನ್ ಅನ್ನೋ ಹೆಸರು ಕೂಡ ಇದೆ. ಯಾವ ಮತವನ್ನು ಸ್ವೀಕರಿಸಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ. ಈ ಉದಯನಿಧಿ ಸ್ಟಾಲಿನ್ ಹೇಳಿಕೆ ಕೊಡ್ತಾರೆ ಸನಾತನ ಧರ್ಮದ ನಿರ್ಮೂಲನೆ ಆಗಬೇಕು ಅಂತ. ಈ ಉದಯನಿಧಿ ಸ್ಟಾಲಿನ್ ಅವರಿಗೆ ಇವತ್ತು ಹಿಂದೂ ಸಮಾಜ ಪ್ರತ್ಯುತ್ತರ ಕೊಡಬೇಕಾಗಿದೆ. ಸ್ವಾಮಿ ಮಿಸ್ಟರ್ ಸ್ಟಾಲಿನ್, ಸನಾತನ ಧರ್ಮದ ನಾಶ ಅಷ್ಟು ಸುಲಭ ಅಲ್ಲ. ಏನಕ್ಕಂದ್ರೆ ಸನಾತನ ಧರ್ಮದಲ್ಲಿ ಬದುಕ್ತಾ ಇರುವಂತ ಯಾವೊಬ್ಬ ಸನಾತನಿ ಹಿಂದೂ ಕೂಡ ನಿಮ್ಮಂತೆ 2 kg ಅಕ್ಕಿಗೋಸ್ಕರ ಮತಾಂತರ ಆಗಿ ನಿಂತವ್ರಲ್ಲ ಸ್ವಾಮಿ. ಇವತ್ತು ಸನಾತನ ಧರ್ಮದಲ್ಲಿ ಬದುಕ್ತಾ ಇರುವಂತ ಹಿಂದೂಗಳು ಯಾರು ಅಂತ ಕೇಳಿದ್ರೆ, ನಮ್ಮ ಮೇಲಾದಂತ 1000 ವರ್ಷದ ದಾಳಿಯ ನಂತರವೂ, 100 ಜನಾಂಗದ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತನುವೆತ್ತಿ ಮೃತ್ಯುವನ್ನು ಮಣಿಸಿ ನಿಂತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಖ್ಯಾತ ಒಬ್ಬೊಬ್ಬ ಹಿಂದೂ. ಈ ಧರ್ಮದ ನಾಶ ಅಷ್ಟು ಸುಲಭ ಅಲ್ಲ. ಇದೇ ಧರ್ಮದ ನಾಶ ಮಾಡಬೇಕು ಅಂತ ಹೇಳ್ತಿರೋರು ಇವ್ರು ಒಬ್ರಿಬ್ರಲ್ಲ. 1000 ವರ್ಷ ದಾಳಿ ಆಯ್ತು ನಮ್ಮ ಮೇಲೆ, ನಮ್ಮ ಧರ್ಮದ ನಾಶ ಮಾಡ್ಲಿಕ್ಕೆ. ಬರೋಬ್ಬರಿ 1000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಆಯ್ತಲ್ಲ.
ಈ 1,000ಕ್ಕೂ ಹೆಚ್ಚು ವರ್ಷ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ ಒಮ್ಮೆ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಇದೇ ಜಗತ್ನಲ್ಲಿ ಒಂದು ಜನಾಂಗ ಇತ್ತು, ಈಜಿಪ್ಷಿಯನ್ ಜನಾಂಗ ಅಂತ ಅದರ ಹೆಸರು. ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕದಲ್ಲಿ ಈಜಿಪ್ಟ ಪಿರಮಿಡ್ಗಳ ಬಗ್ಗೆ ಹೇಳ್ಕೊಡ್ತಾರಲ್ಲ, ಅದೇ ಈಜಿಪ್ಷಿಯನ್ ಜನಾಂಗ. ಕೇವಲ 21 ವರ್ಷಗಳ ಕಾಲ ಒಂದು ಪರಕೀಯರ ದೇಶ ಈಜಿಪ್ಷಿಯನ್ ಜನಾಂಗದ ಮೇಲೆ ದಾಳಿ ಮಾಡ್ತು. ಪರಿಣಾಮ ಇಡೀ ಈಜಿಪ್ಷಿಯನ್ ಜನಾಂಗ ಮಣ್ಣಲ್ಲಿ ಮಣ್ಣಾಗಿ ಹೋಯಿತು. ಟರ್ಕಿ ಕೇವಲ 14 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಟರ್ಕಿ ರಾಷ್ಟ್ರದಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. ಇರಾನ್ ಕೇವಲ 10 ವರ್ಷದಲ್ಲಿ ಒಂದೇ ಒಂದು ದಾಳಿಗೆ ಇಡೀ ಇರಾನ್ ರಾಷ್ಟ್ರದಲ್ಲಿದ್ದಂಥ ಮೂಲ ಜನಾಂಗ ನಶಿಸಿ ಹೋಯಿತು. ಯುರೋಪ್ ಕೇವಲ 48-49 ವರ್ಷಗಳಲ್ಲಿ ಒಂದೇ ಒಂದು ದಾಳಿಗೆ ಸಮಸ್ತ ಯುರೋಪ್ ಖಂಡದಲ್ಲಿದ್ದಂಥ 44 ರಾಷ್ಟ್ರದಲ್ಲಿದ್ದಂಥ ಮೂಲ ಜನಾಂಗ ಇತಿಹಾಸದ ಪುಟಗಳಿಂದ ಅಳಿಸಿ ಹೋಯಿತು. ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳಿದ್ವು ಈ ಜಗತ್ನಲ್ಲಿ. ಎಲ್ಲೋದ್ವು ಆ ಜನಾಂಗಗಳು? ಒಮ್ಮೆ ಯೋಚಿಸಿ ನೋಡಿ. ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ, ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೋದ್ರು ಗ್ರೀಕರು, ಎಲ್ಲೋದ್ರು ಈಜಿಪ್ಷಿಯನರು, ಎಲ್ಲೋದ್ರು ಪರ್ಷಿಯನರು. ತಮ್ಮ ಮೇಲಾದಂತ 10, 20, 40, 50 ವರ್ಷದ ದಾಳಿಗಳನ್ನ ತಡೆಯುವಷ್ಟು ಸಾಮರ್ಥ್ಯ ಈ ಜನಾಂಗಗಳಿಗಿರಲಿಲ್ಲ. ಪರಿಣಾಮ ಜನಾಂಗಕ್ಕೆ ಅಳಿಸಿ ಹೋದವು. ಪ್ರಾಚೀನ ಅಂತ ಕರೆಸ್ಕೊಂಡಂತ 35 ಜನಾಂಗಗಳು ಕಾಲಗರ್ಭ ಸೇರಿದ್ವು. ನಮ್ಮ ಕಣ್ಣು ಮುಂದೆ ಕಣ್ಣು ತೆರೆದಂತ 100 ಮತಪಂಥಗಳು ಕಣ್ಣುಮರೆ ಆದವು. ಆದ್ರೆ ನಮ್ಮ ಸನಾತನ ಹಿಂದೂ ಧರ್ಮ, ಈ ಧರ್ಮದ ಮೇಲೆ 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ದಾಳಿ ಆಯ್ತು. ಮತ್ತೆ ಈ 1,000ಕ್ಕೂ ಹೆಚ್ಚು ವರ್ಷಗಳ ಕಾಲ ನಮ್ಮ ಮೇಲೆ ದಾಳಿ ಮಾಡಿದ್ರು ಒಬ್ಬರಿಬ್ಬರಲ್ಲ, ಎಷ್ಟು ಜನಾಂಗಗಳು, ಎಷ್ಟು ಪರಕೀಯರು ದಾಳಿ ಮಾಡಿದ್ರು. ಮೊಘಲರು ಬಂದ್ರು, ತುರ್ಕರು ಬಂದ್ರು, ಅರಬ್ಬರು ಬಂದ್ರು, ಅಫ್ಘಾನರು ಬಂದ್ರು, ಪೋರ್ಚುಗೀಸರು ಬಂದ್ರು, ಡಚ್ಚರು ಬಂದ್ರು, ಫ್ರೆಂಚರು ಬಂದ್ರು, ಇಂಗ್ಲಿಷರು ಬಂದ್ರು, ಶಕರು ಬಂದ್ರು, ಹೂಣರು ಬಂದ್ರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಹಿಂದೂಗಳು ಹಿಂದೂಗಳಾಗೇ ಉಳಿದಿದ್ದೀವಿ. ಹಿಂದೂ ಸಮಾಜವಾಗಿ ಉಳಿದಿದೆ. ಇದಕ್ಕೆ ಕಾರಣ ನಮ್ಮ ಪೂರ್ವಿಕರ ಕ್ಷಾತ್ರ ತೇಜಸ್ಸು. ಈ ಸಾವಿರಾರು ವರ್ಷಗಳ ದಾಳಿ ನಂತರವೂ ಇವತ್ತಿಗೂ ಯಾಕೆ ಹಿಂದೂ ಸಮಾಜ ಉಳಿದಿದೆ ಅಂದ್ರೆ ನಮ್ಮಲ್ಲಿದ್ದಂಥ ಸಂಘಟಿತ ಭಾವ. ಇವತ್ತಿನ ಹಿಂದೂಗಳು ಮತ್ತೊಮ್ಮೆ ಆ ಸಂಘಟಿತ ಭಾವವನ್ನು ಮೆಲುಕು ಹಾಕಬೇಕು. ನಮ್ಮ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಹಿಂದೂಗಳು ಒಡೆದೋಗಿದ್ದೀವಿ. ಯಾವ್ಯಾವ ಹೆಸರಲ್ಲಿ? ರಾಜಕೀಯದ ಆಸಕ್ತಿ ಹೆಸರಲ್ಲಿ ಒಡೆದೋಗಿದ್ದೀವಿ, ಜಾತಿ ಮತಪಂಥಗಳ ಹೆಸರಲ್ಲಿ ಒಡೆದೋಗಿದ್ದೀವಿ. ಇವತ್ತು ಒಬ್ಬ ಹಿಂದೂ ಆಗೋಕೆ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾನೆ, ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬ ಆಗ್ತಾರೆ, ಒಬ್ಬ ಹಿಂದೂ ಗೌಡರಾಗ್ತಾರೆ, ಒಬ್ಬ ಹಿಂದೂ ಬೇಡರಾಗ್ತಾರೆ, ಒಬ್ಬ ಹಿಂದೂ ನಾಯಕ ಸಮಾಜದವರಾಗ್ತಾರೆ. ಹಿಂದೂ ಆಗೋದು ಯಾವಾಗ? ಈಗಿನ ಸಂದರ್ಭದಲ್ಲಿ ಹಿಂದೂಗಳು ಯೋಚನೆ ಮಾಡಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ನಮ್ಮ ಜಾತಿ ಪ್ರೇಮ ಎಷ್ಟೇ ದೊಡ್ಡದಿರಲಿ ಸ್ವಾಮಿ, ನಮ್ಮ ಜಾತಿ ನಮ್ಮನೆ ದೇವ್ರ ಕೋಣೆ ಒಳಗೆ ಸೀಮಿತ ಆಗ್ಲಿ. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕಾರ್ಯಕರ್ತರ ಕೆಲಸ ಮಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮನೆ ಒಳಗಿರ್ಲಿ. ಪ್ರತಿಯೊಬ್ಬ ಹಿಂದೂ ತನ್ನ ಮನೆ ದೇವ್ರ ಕೋಣೆಯನ್ನು ಬಿಟ್ಟು ಮನೆ ಹೊಸದಾಟ್ ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಕುಲ, ಗೋತ್ರ, ಪಂಗಡ, ಮತ, ಪಂಥ, ರಾಜಕೀಯ ಆಸಕ್ತಿ ಎಲ್ಲವನ್ನೂ ಮರೆತು ಹೆಗಲ ಮೇಲೆ ಒಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಯಲ್ಲಿ ಮನೆ ಬಿಟ್ಟಾಗ ಮಾತ್ರ ಧರ್ಮ ಜಾಗೃತಿ ಆಗೋದು, ಧರ್ಮ ರಕ್ಷಣೆ ಆಗೋದು, ದೇಶ ಕಟ್ಟುವ ಕೆಲಸ ಆಗೋದು. ಇವತ್ತಿನ ದಿನ ಸಮಸ್ತ ಹಿಂದೂ ಸಮಾಜ ಮಾಡಬೇಕಾಗಿರುವ ಕೆಲಸ ಅದು. ಜಾತಿ ಪ್ರೇಮವನ್ನ ಮೀರಿ ಧರ್ಮ ಕಟ್ಟುವ ಕೆಲಸ, ರಾಜಕೀಯ ಆಸಕ್ತಿಗಳನ್ನ ಮರೆತು ಧರ್ಮ ಮತ್ತು ದೇಶ ಕಟ್ಟುವಂತ ಕೆಲಸ. ಎಷ್ಟರ ಮಟ್ಟಿಗೆ ಈ ಸಂಘಟಿತ ಭಾವ ಹಿಂದೂಗಳು ಎಷ್ಟರ ಮಟ್ಟಿಗೆ ಬೆಳಿಬೇಕು ಅಂದ್ರೆ, ಮೊನ್ನೆ ಬೆಂಗಳೂರಿನಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ನಡೀತು. ಬೆಂಗಳೂರಿನಲ್ಲಿ ಟ್ರಾಫಿಕ್ ನಲ್ಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ನಡೀತವೆ. ಒಬ್ಬ ಕಾರಿನ ಮಾಲೀಕ ಕಾರ್ ಓಡಿಸ್ಕೊ ಬರ್ತಾ ಇದ್ರೆ ಒಬ್ಬ ಬೈಕ್ ಸವಾರ ಬಂದು ಕಾರಿಗೆ ಟಚ್ ಮಾಡಿದ್ರು. ಕಾರಿಗೆ ಡೆಂಟ್ ಆಯ್ತು. ತಕ್ಷಣ ಕಾರಿನ ಮಾಲೀಕ ಕೆಳಗಿಳಿದ್ರು. ಆಗಿರೋ ಡೆಂಟ್ ನೋಡಿದ್ರು, ಎದುರುಗಡೆ ನಿಂತಿದ್ದಂತ ಬೈಕ್ ಸವಾರನ ನೋಡಿದ್ರು. ತುಂಬೋದು ಬೈಕ್ ಶುರು ಮಾಡಿದ್ರು. ಬುದ್ಧಿ ಇಲ್ವೇನಯ್ಯ ನಿನಗೆ, ಗಾಡಿ ಓಡಿಸಕ್ ಬರಲ್ಲ ಅಂದ್ರೆ ಏನಕ್ಕೆ ರೋಡಿ ಗಾಡಿ ತರ್ತೀರ ಅಂತ ತುಂಬೋದು ಬೈದ್ರು. ಎಲ್ಲಾ ಬೈದಿದ ನಂತರ ಕೊನೆಗೆ ಕಾರಿನ ಮಾಲೀಕ ಎದುರುಗಡೆ ಇದ್ದಂತ ಬೈಕ್ ಸವಾರನಿಗೆ ಒಂದೇ ಒಂದು ಮಾತು ಹೇಳಿದ್ದು. ಆ ಕಾರಿನ ಮಾಲೀಕರು ಹೇಳ್ತಾರೆ, ನೋಡು, ಬೈಕ್ ಸವಾರನಿಗೆ ಹೇಳ್ತಾರೆ, ನೋಡು, ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಬೈದಿದ ಮಾತ್ರ ಅಲ್ಲ, ಆಗಿರೋ ಡೆಂಟಿನ್ ರಿಪೇರಿಗೆ ದುಡ್ಡು ಕಟ್ಟಿಸ್ಕೊಂಡು ಕಳಿಸ್ತಾ ಇದ್ದೆ. ಆದ್ರೆ ನಿನ್ನ ಹಣೆನಲ್ಲಿ ಕುಂಕುಮ ನೋಡ್ದೆ, ನೀನೊಬ್ಬ ಹಿಂದೂ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಹೋಗು ಅಂತ ಹೇಳ ಕಳಿಸಿದ್ರು. ಒಬ್ಬ ಹಿಂದುವಿಗೆ ಇನ್ನೊಬ್ಬ ಹಿಂದುವನ್ನ ನೋಡಿದ ಕೂಡಲೇ ಬರಬೇಕಾದಂತ ಭಾವನೆ ಅಂತದ್ದು. ಈ ಸಂಘಟಿತ ಭಾವ ಯಾವತ್ತು 100 ಕೋಟಿ ಹಿಂದೂಗಳಲ್ಲಿ ಬರುತ್ತಲ್ಲ, ಅವತ್ತಿನ ದಿನ ಭಾರತದಲ್ಲಿ ಹಿಂದುತ್ವ ಜಾಗೃತಿ ಆಗುತ್ತೆ. ಇವತ್ತು ಹಿಂದುತ್ವ ಜಾಗೃತಿ ಆಗಬೇಕು. ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಮಲ್ಲೇ ಹಿಂದೂಗಳು ಒಂದಿಷ್ಟು ಜನ ಇದ್ದಾರೆ. ಆಗಲೇ ಅಣ್ಣವ್ರು ಹೇಳಿದ್ರಲ್ಲ, ಸಾವರ್ಕರ್ ಅವ್ರು ಹೇಳಿದಂತ ಮಾತನ್ನು ಉಲ್ಲೇಖ ಮಾಡಿದ್ರು. ಐ ಡು ನಾಟ್ ಫಿಯರ್ ಎ ಮುಸ್ಲಿಂ, ನೈದರ್ ಡು ಐ ಫಿಯರ್ ಎ ಕ್ರಿಶ್ಚಿಯನ್, ಐ ಫಿಯರ್ ದೋಸ್ ಹಿಂದೂಸ್ ಹೂ ಆರ್ ಅಗೇನ್ಸ್ಟ್ ಹಿಂದುತ್ವ ಅಂತ.
ಸಾವರ್ಕರ್ ಹೇಳಿದ ಮಾತು, ನಮಗೆ ಮುಸಲ್ಮಾನರಂದ್ರೆ ಭಯ ಇಲ್ಲ, ನಮಗೆ ಕ್ರಿಶ್ಚಿಯನರಂದ್ರೆ ಭಯ ಇಲ್ಲ, ಆದ್ರೆ ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವದ ವಿರುದ್ಧವಾಗಿ ಮಾತಾಡ್ತಾರಲ್ಲ ಅಂತ ಹಿಂದೂಗಳ ಕಂಡ್ರೆ ಭಯ ಆಗುತ್ತೆ ಅಂತ. ನಮ್ಮ ಸಮಾಜ ಒಡಿತಾ ಇರೋದು ಅಂತ ಹಿಂದೂಗಳ ಕಾರಣದಿಂದಲೇ. ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವದ ಪ್ರಚಾರ ಜಾಸ್ತಿ ಮಾಡಬೇಡಿ, ಹಿಂದೂ ಧರ್ಮದಲ್ಲಿ ಹುಟ್ಟಿ ಹಿಂದುತ್ವದ ಪರವಾಗಿ ಜೈಘೋಷಗಳನ್ನು ಹಾಕಬೇಡಿ, ಕೋಮುಗಲಭೆ ಸೃಷ್ಟಿ ಮಾಡಬೇಡಿ. ಇಂಥ ಹಿಂದೂಗಳಿಂದ ಸಮಾಜ ಒಡಿತಾ ಇರೋದು. ಉದಯನಿಧಿ ಸ್ಟಾಲಿನ್ ಅಂತ ಹಿಂದೂಗಳು, ಹೆಸರಿಗೆ ಮಾತ್ರ ಉದಯನಿಧಿ, ಅಂಥವ್ರಿಗೆ ಹೇಳಬೇಕು ನಾವು, ಅರೆ ನಮ್ಮ ಸಮಾಜದ ಮೇಲೆ ಸಾವಿರಾರು ವರ್ಷಗಳ ಕಾಲ ದಾಳಿ ಆಯ್ತು, ಆಕ್ರಮಣಗಳಾಯ್ತಲ್ಲ, ಈ ಆಕ್ರಮಣಗಳು ದಾಳಿಗಳು ಮಾಡಿದಂತ ಪರಕೀಯರು ಎಲ್ಲರೂ ಯೋಚನೆ ಮಾಡಿದ್ರು ಸನಾತನ ಧರ್ಮದ ನಾಶ ಮಾಡಬೇಕು. ಹೇಗೆ ನಾಶ ಮಾಡಬೇಕು? ಆ ಪರಕೀಯರು ಯೋಚನೆ ಮಾಡಿದ್ರು, ಸನಾತನ ಧರ್ಮದ ನಾಶ ಮಾಡಬೇಕಂದ್ರೆ ಸನಾತನ ಧರ್ಮದ ಮೂಲವನ್ನು ನಾಶ ಮಾಡಬೇಕು. ಎಲ್ಲಿದೆ ಸನಾತನ ಧರ್ಮದ ಮೂಲ ಅಂತ ಹುಡ್ಕೊಂಡೋದ್ರು. ಕೆಲವೊಂದಿಷ್ಟು ಜನ ಮತಾಂತರಿಗೆ ನಮ್ಮ ಸನಾತನ ಧರ್ಮದ ಮೂಲ ನಮ್ಮ ದೇವಸ್ಥಾನಗಳಲ್ಲಿ ಕಾಣಿಸ್ತು, ಪರಿಣಾಮ ನಮ್ಮ ದೇವಸ್ಥಾನಗಳನ್ನ ನಾಶ ಮಾಡಿದ್ರು, ಆದ್ರೆ ಸನಾತನ ಧರ್ಮವನ್ನು ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಕೆಲವೊಂದಿಷ್ಟು ಜನ ಪರಿಕರಿಗೆ ನಮ್ಮ ಸನಾತನ ಧರ್ಮದ ಮೂಲ ನಮ್ಮ ಗ್ರಂಥಗಳಲ್ಲಿ ಕಾಣಿಸ್ತು, ಪರಿಣಾಮ ಗ್ರಂಥಾಲಯಗಳಿಗೆ ಬೆಂಕಿ ಇಟ್ರು, ಆದ್ರೂ ಸನಾತನ ಧರ್ಮದ ನಾಶ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕೆ ಅಂದ್ರೆ ಆ ಮೂರ್ಖರಿಗೆ ಅರ್ಥವೇ ಆಗಲಿಲ್ಲ. ಸನಾತನ ಧರ್ಮದ ಮೂಲ ಕಲ್ಲು ಮಣ್ಣಿನಿಂದ ತಯಾರಿಸಿದಂತ ದೇವಸ್ಥಾನಗಳಲ್ಲಿ ಗುಡಿ ಗುಂಡಾರಗಳಲ್ಲಿ ಮಾತ್ರ ಇಲ್ಲ. ಈ ಸನಾತನ ಧರ್ಮದ ಮೂಲ ದಿನ ಬೆಳಗೆದ್ದು ಸೂರ್ಯನಿಗೂ ಜಲಾಭಿಷೇಕ ಮಾಡಿ ಸೂರ್ಯ ಮಂತ್ರವನ್ನ ಪಠಿಸ್ತಾ ಸೂರ್ಯನನ್ನು ಸೂರ್ಯದೇವ ಅಂತ ಆರಾಧಿಸ್ತೀವಲ್ಲ, ಆ ಸೂರ್ಯನ ಹೊಳೆಯುವ ತೇಜದಲ್ಲಡಗಿದೆ ಈ ಸನಾತನ ಧರ್ಮದ ಮೂಲ. ಆ ಸೂರ್ಯನ ಪ್ರಕೃತಿಯನ್ನ ತಡೆಯುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ಸನಾತನ ಧರ್ಮದ ನಾಶ ಸಾಧ್ಯ ಇಲ್ಲ. ಈ ಸನಾತನ ಧರ್ಮದ ಮೂಲ ದಿನ ಬೆಳಗೆದ್ದು ಸಮುದ್ರವಸನೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣುಪತಿ ನಮಸ್ತುಭ್ಯಂ ಪಾದಸ್ಪರ್ಶ ಶಮಸ್ವಮೆ ಅಂತ ಭೂಮಿ ತಾಯಿಯನ್ನು ಕೂಡ ದೇವರ ಸ್ಥಾನದಲ್ಲಿಟ್ಟು ಆರಾಧಿಸೋದ್ರಲ್ಲಿದೆ. ಈ ಭೂಮಂಡಲವನ್ನ ನಾಶ ಮಾಡುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ಸನಾತನ ಧರ್ಮದ ನಾಶ ಆಗೋದಿಲ್ಲ. ಈ ಸನಾತನ ಧರ್ಮದ ಮೂಲ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಸಪ್ತ ನದಿಗಳನ್ನು ಸಪ್ತ ತಾಯಿಂದಿರಂತೆ ಸಪ್ತ ಜಾಹ್ನವಿಯರಂತೆ ಆರಾಧಿಸೋದ್ರಲ್ಲಿದೆ. ಆ ಸಪ್ತ ನದಿಗಳಲ್ಲಿ ಹರಿಯುವಂತ ನೀರನ್ನ ತಣಿಸುವ ಸಾಮರ್ಥ್ಯ ಯಾರಲ್ಲೂ ಇಲ್ಲ. ಅದಕ್ಕೆ ಸನಾತನ ಧರ್ಮದ ನಾಶ ಸಾಧ್ಯ ಇಲ್ಲ. ಈ ಸನಾತನ ಧರ್ಮದ ಮೂಲ ಬೆಂಕಿಯನ್ನು ಅಗ್ನಿದೇವ ಅಂತ ಆರಾಧಿಸೋದ್ರಲ್ಲಿದೆ. ಈ ಸನಾತನ ಧರ್ಮದ ಮೂಲ ಗಾಳಿಯನ್ನು ವಾಯುದೇವ ಅಂತ ಆರಾಧಿಸೋದ್ರಲ್ಲಿದೆ. ಈ ಸನಾತನ ಧರ್ಮದ ಮೂಲ ಬೆಟ್ಟ ಗುಡ್ಡಗಳನ್ನು ಕೂಡ ಪರ್ವತ ಶ್ರೇಣಿಗಳಂತೆ ದೇವರ ಸ್ಥಾನದಲ್ಲಿಟ್ಟು ಆರಾಧಿಸೋದ್ರಲ್ಲಿದೆ. ಈ ಸನಾತನ ಧರ್ಮದ ಮೂಲ ಪ್ರಕೃತಿಯ ಅಣು ರೇಣು ತೃಣ ಕಾಷ್ಟಗಳಲ್ಲೂ ಅಡಗಿದೆ. ಅದಕ್ಕೆ ಸನಾತನ ಧರ್ಮ ನಿರಂತರ ಚಿರಂಜೀವಿಯಾಗಿ ಜೀವಿಸುತ್ತೆ. ಇದನ್ನ ನಾನು ಹೇಳ್ತಾ ಇರೋ ಮಾತಲ್ಲ, ಅರ್ಜುನ ಹೇಳಿದಂತ ಮಾತು. ಭಗವದ್ಗೀತೆ 11ನೇ ಅಧ್ಯಾಯದ 18ನೇ ಶ್ಲೋಕದ 3ನೇ ಸಾಲಿನಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳುತ್ತಾರೆ, ಕೃಷ್ಣ ಸನಾತನ ಧರ್ಮ ಗುಪ್ತ ನೀನು. ಅರ್ಥಾತ್ ಸನಾತನ ಧರ್ಮದ ಶಾಶ್ವತ ರಕ್ಷಕನಾಗಿ ಸ್ವತಃ ಭಗವಂತ ಶ್ರೀಕೃಷ್ಣ ಪರಮಾತ್ಮನೇ ನಿಂತಿರಬೇಕಾದ್ರೆ ಸನಾತನ ಧರ್ಮದ ನಾಶ ಯಾವ ಮಾನವರಿಂದಲೂ ಸಾಧ್ಯ ಇಲ್ಲ. ಅದಕ್ಕೆ ಅರ್ಜುನ ಹೇಳ್ತಾರೆ ಸನಾತನ ಧರ್ಮ ಉಳಿಯುತ್ತೆ. ಎಲ್ಲಿವರೆಗೂ ಉಳಿಯುತ್ತೆ? ಅರ್ಜುನ ಕರೆಯನ್ನು ಕೊಟ್ಟರು. ಎಲ್ಲಿವರೆಗೂ ಸೂರ್ಯನ ಕಿರಣಗಳು ಭೂಮಂಡಲವನ್ನು ಸ್ಪರ್ಶಿಸುತ್ತೋ ಅಲ್ಲಿವರೆಗೂ ಸನಾತನ ಧರ್ಮ ಪ್ರಜ್ವಲತೆಯಿಂದ ಬೆಳಗುತ್ತೆ. ಎಲ್ಲಿವರೆಗೂ ಜಗತ್ತಿನಲ್ಲಿ ಗಾಳಿ ಎಲ್ಲೆಡೆ ಸ್ಥಿತವಾಗಿರುತ್ತೋ ಅಲ್ಲಿವರೆಗೂ ಸನಾತನ ಧರ್ಮ ಜೀವಂತಿಸುತ್ತೆ. ಎಲ್ಲಿವರೆಗೂ ಹಿಂದೂ ಮಹಾಸಾಗರದಲ್ಲಿ ಅಲೆಗಳು ಜೀವಂತಿಸುತ್ತೋ ಅಲ್ಲಿವರೆಗೂ ಸನಾತನ ಧರ್ಮ ಭೂಮಂಡಲ ಮುಂದೆ ಬೋರ್ಗರಿಯುತ್ತೆ ಅಂತ ಅರ್ಜುನ ಭಗವದ್ಗೀತೆನಲ್ಲಿ ಹೇಳಿದಂತ ಮಾತು. ಇದನ್ನೇ ಕೃಷ್ಣ ಹೇಳ್ತಾರೆ ಭಗವದ್ಗೀತೆ 4ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ. ಕೃಷ್ಣ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮ ಸದತಾತ್ಮಾನುಷುಜಾಮ್ಯಹಂ ಪರಿತ್ರಾಣಯ ಸಾಧುನ ವಿನಾಶಾಶ ದೃಷ್ಟುತ ಧರ್ಮ ಸಂಸ್ಥಾಪನಾತಾಯ ಸಂಭವಾಮಿ ಯುಗೆ ಯುಗೆ ಅಂತ. ಅರ್ಥಾತ್ ಕುರುಕ್ಷೇತ್ರ ರಣರಂಗದಲ್ಲಿ ಇತ್ತು ಕೌರವರು ಮತ್ತು ಪಾಂಡವರ ಸೈನ್ಯ ಮಧ್ಯದಲ್ಲಿ ರಥವನ್ನ ನಿಲ್ಲಿಸಿ ಅರ್ಜುನನಿಗೆ ಕೃಷ್ಣ ಹೇಳ್ತಾರೆ, ಭರತ ವಂಶದ ಕುಡಿ ಅರ್ಜುನ ಕಿವಿಗೊಟ್ಟು ಕೇಳು, ಯಾವಾಗೆಲ್ಲ ದೇಶ ಮತ್ತು ಧರ್ಮ ನಾಶದ ಅಂಚಿಗೆ ಬಂದು ತಲುಪುತ್ತೋ ಆಗೆಲ್ಲ ದೇಶ ಮತ್ತು ಧರ್ಮದ ರಕ್ಷಣೆಗೆ ನಾನು ಮತ್ತೆ ಮತ್ತೆ ಅವತರಿಸಿ ಬರ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆನಲ್ಲಿ ಕರೆ ಕೊಟ್ರು. ಆ ಕರೆಯನ್ನ ಮುಂದುವರಿಸಿ ಹೇಳ್ತಾರೆ ಕೃಷ್ಣ, ಯಾವ ರೀತಿ ಅವತರಿಸ್ತೀನಿ ಧರ್ಮ ರಕ್ಷಣೆಗೆ? ಕೃಷ್ಣ ಹೇಳಿದ್ರು, ಸತ್ಯುಗದಲ್ಲಿ ಅವತರಿಸಿದೆ, ತ್ರೇತಾಯುಗದಲ್ಲಿ ಅವತರಿಸಿದೆ, ದ್ವಾಪರ ಯುಗದಲ್ಲಿ ಅವತರಿಸಿದೆ, ಕಲಿಯುಗದಲ್ಲಿ ಮತ್ತೆ ಅವತರಿಸ್ತೀನಿ. ಆದ್ರೆ ಕಲಿಯುಗದಲ್ಲಿ ಒಂದು ಅವತಾರದಿಂದ ಧರ್ಮ ರಕ್ಷಣೆ ಅಲ್ಲ, ಸಂಘಶಕ್ತಿ ಕಲಿಯುಗೆ ಅನ್ನೋ ಕರೆಯನ್ನ ಕೃಷ್ಣ ನೀಡಿದ್ರು. ಅರ್ಥಾತ್ ಸಂಘಟಿತ ಬಲದಿಂದ ಮಾತ್ರ ಇವತ್ತು ಧರ್ಮ ರಕ್ಷಣೆ ಆಗೋದು. ಈ ಸಂಘಟಿತ ಬಲ ನಮ್ಮಲ್ಲಿ ಬೆಳ್ಕೊಂಡ್ರೆ ಏನೇನೆಲ್ಲ ಪರಿವರ್ತನೆ ತರಬಹುದು ಅನ್ನೋದಕ್ಕೆ ಇವತ್ತಿನ ದಿನ ದೇಶದಾದ್ಯಂತ ನಮಗೆ ಜೀವಂತ ಸಾಕ್ಷಿಗಳು ಕಾಣುತ್ತವೆ. ಒಮ್ಮೆ ಹಿಂದೂ ಸಮಾಜ ಸಂಘಟಿತಗೊಂಡ್ರೆ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದಕ್ಕೆ ಅಯೋಧ್ಯೆಯ ರಾಮ ಮಂದಿರ ಜೀವಂತ ಉದಾಹರಣೆ.
500 ವರ್ಷದ ಹೋರಾಟ, ನನ್ನ ನೆಚ್ಚಿನ ಬಂಧುಗಳೇ. 500 ವರ್ಷದ ಹೋರಾಟ ನಂತರ 500 ವರ್ಷಗಳ ಅರ್ಥಾತ್ ಬರೋಬ್ಬರಿ 16 ತಲೆಮಾರುಗಳ ಹೋರಾಟ. 16 ತಲೆಮಾರುಗಳ ಹೋರಾಟದ ನಂತರ 500 ವರ್ಷದ ನಿರಂತರ ಸಂಘರ್ಷಗಳ ನಂತರ ಇವತ್ತಿನ ದಿನ ನಿನ್ನೆ ಮೊನ್ನೆ ನ್ಯೂಸ್ ಬಂದಿದೆ. ಮುಂದಿನ ವರ್ಷದ 2024 ಜಾನ್ವರಿ ತಿಂಗಳ 22ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಸಂಪೂರ್ಣ ನಿರ್ಮಾಣಗೊಳ್ಳುತ್ತೆ. ಇಡೀ ಹಿಂದೂ ಸಮಾಜ ರಾಮನವಮಿಯನ್ನು ಅದೇ ರಾಮ ಮಂದಿರ ಆಚರಿಸಬಹುದು ಅಂತ ಮೊನ್ನೆ ಘೋಷಣೆ ಕೊಟ್ಟಾಗಿದೆ. ಇಷ್ಟು ವರ್ಷಗಳ ಕಾಲ ನಾವು ಹೇಳ್ಕೊಂಡು ತಿರುಗಾಡ್ತಾ ಇದ್ವಿ, ನಾವು ಹಾಡುಗಳನ್ನು ಆಡ್ತಾ ಇದ್ವಿ, ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಸ್ಟೇಟಸ್ ಇಡ್ತಾ ಇದ್ವಿ ಬನಾಯಿಂಗೆ ಮಂದಿರ್ ಅಂತ. ಆಜ್ ಬನ್ ಗಯಾ ಮಂದಿರ್. ಸಂಪೂರ್ಣ ನಿರ್ಮಾಣಗೊಂಡಂತ ರಾಮರ ಅಯೋಧ್ಯೆ ಜನ್ಮಭೂಮಿಯ ಶ್ರೀರಾಮರ ಮಂದಿರದ ಸಂದರ್ಶನಕ್ಕೆ ಸಮಸ್ತ ಹಿಂದೂ ಸಮಾಜ ಮುಂದಿನ ವರ್ಷ ಹೋಗಬಹುದು ಅಯೋಧ್ಯೆಗೆ ಅನ್ನೋ ಖುಷಿಯ ಸಂಗತಿ ಇಡೀ ಹಿಂದೂ ಸಮಾಜಕ್ಕಿದೆ. ಒಮ್ಮೆ ಹಿಂದೂ ಸಮಾಜ ಒಗ್ಗಟ್ಟಾದ್ರೆ ಏನೇನು ಬದಲಾವಣೆ ತರಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ ಅದು. ಕೇವಲ ರಾಮರ ಮಂದಿರ ಮಾತ್ರ ಅಲ್ಲ, ಇಷ್ಟು ವರ್ಷ ನಾವು ಶ್ಲೋಕಗಳಲ್ಲಿ ದಿನ ಬೆಳಗ್ಗೆ ಕೂತು ಹೇಳುತ್ತಾ ಇದ್ವಿ, ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ಅಂತ. ಅಂದ್ರೆ ಕಾಶ್ಮೀರದಲ್ಲಿರುವಂತ ತಾಯಿ ಶಾರದೆ ನಿನಗೆ ನಮಸ್ಕಾರ ಸಲ್ಲಿಸ್ತೀನಮ್ಮ ಅಂತ ನಾವು ದಿನ ಬೆಳಗಾದ್ರೆ ಹೇಳ್ತಾ ಇದ್ವಿ. ಆದ್ರೆ ನಮ್ಮಲ್ಲೂ ಎಲ್ಲೋ ಒಂದ್ ಕಡೆ ಒಂದು ಗಿಲ್ಟಿ ಫೀಲ್ ಇತ್ತು, ಪಶ್ಚಾತ್ತಾಪ ಇತ್ತು. ಅರೆ ಕಾಶ್ಮೀರ ಪುರವಾಸಿನಿ ಅಂತ ತಾಯಿ ಶಾರದೆಯನ್ನು ಆರಾಧಿಸ್ತೀವಿ, ಕಾಶ್ಮೀರದಲ್ಲಿ ತಾಯಿ ಶಾರದೆಯ ಮಂದಿರನೇ ಇಲ್ವಲ್ಲ ಅಂತ. ಇನ್ನು ಮುಂದೆ ಆ ಕೊರತೆ ಇಲ್ಲ. ಇನ್ನು ಮುಂದೆ ಹೆಮ್ಮೆಯಿಂದ ಹೇಳಬಹುದು, ಎಷ್ಟೋ ವರ್ಷಗಳ ನಂತರ, ದಶಕಗಳ ನಂತರ ಮತ್ತೊಮ್ಮೆ ಕಾಶ್ಮೀರದ ಶಾರದಾ ಪೀಠೆಯ ಜಾಗದಲ್ಲಿ ಮತ್ತೊಮ್ಮೆ ತಾಯಿ ಶಾರದೆಯ ದೇವಸ್ಥಾನ ನಿರ್ಮಾಣಗೊಂಡದೆ. ನಮ್ಮ ಕರ್ನಾಟಕದ ಶೃಂಗೇರಿಯ ಜಗದ್ಗುರುಗಳು ಹೋಗಿ ತಾಯಿ ಶಾರದೆಯ ಅಭಿಷೇಕವನ್ನು ಮಾಡಿ ತಾಯಿ ಶಾರದೆಗೆ ಪೂಜೆಯನ್ನು ಕಾಶ್ಮೀರದಲ್ಲಿ ಸಲ್ಲಿಸಿ ಬಂದಿದ್ದಾರೆ. ಇವತ್ತಿನ ದಿನ ಕಾಶ್ಮೀರದಲ್ಲಿ ಆಗ್ತಾ ಇರುವಂತ ಬದಲಾವಣೆಯನ್ನ ನೋಡಿ. ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೀತಲ್ಲ, ಕೃಷ್ಣ ಜನ್ಮಾಷ್ಟಮಿಯ ದಿನ ಕಾಶ್ಮೀರದ ಹಿಂದೂಗಳು ಕಣ್ಣೀರಿಡ್ತಾ ಪತ್ರಕರ್ತರ ಮುಂದೆ ಹೇಳಿಕೊಂಡ್ರು. ಆ ಕಾಶ್ಮೀರದ ಹಿಂದೂಗಳು ಹೇಳಿದ್ರು, ಸ್ವಾಮಿ 30 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿ ಯಾರ್ಯಾರೆಲ್ಲ ಹಿರಿಯರಿದ್ರಲ್ಲ, ಆ ವೃದ್ಧರು ಹಿಂದೂಗಳು ಹೇಳ್ಕೊಂತಾರೆ ಪತ್ರಕರ್ತರ ಮುಂದೆ, ಸ್ವಾಮಿ 30 ವರ್ಷಗಳ ಹಿಂದೆ ನಮ್ಮದೇ ಕಾಶ್ಮೀರದ ಗಲ್ಲಿಗಳಲ್ಲಿ ಘೋಷಣೆಗಳು ಕೇಳಿ ಬಂದಿದ್ವು. ಯಾವ ಘೋಷಣೆಗಳು ಗೊತ್ತೇ? ಕಾಶ್ಮೀರದ ಪಂಡಿತರೇ, ನಿಮ್ಮ ಹೆಣ್ಣು ಮಕ್ಕಳನ್ನ ಕಾಶ್ಮೀರದಲ್ಲಿ ಬಿಟ್ಟು ನೀವು ಜಾಗ ಖಾಲಿ ಮಾಡಿ. ನಮ್ಮದೇ ಕಾಶ್ಮೀರದಲ್ಲಿ ಘೋಷಣೆಗಳು ಕೇಳಿ ಬಂದಿದ್ವು 30 ವರ್ಷಗಳ ಹಿಂದೆ. ಎಂಥ ಘೋಷಣೆ? ಕಾಶ್ಮೀರದಿಂದ ಹಿಂದೂಗಳು ಪತ್ರಕರ್ತರ ಮುಂದೆ ಹೇಳ್ಕೊಂತಾರೆ, 30 ವರ್ಷಗಳ ಹಿಂದೆ ಕಾಶ್ಮೀರದಲ್ಲಿದ್ದಂತ ಒಂದಿಷ್ಟು ಜಿಹಾದಿಗಳು ಘೋಷಣೆ ಆಗ್ತಾ ಹೇಳಿದ್ರು, ಯಾವ್ಯಾವ ಹಿಂದೂಗಳು ಮನೆಯಲ್ಲಿ ಮಂತ್ರೋಚ್ಚಾಟನೆ ಮಾಡುತ್ತೀರೋ ಆ ಹಿಂದೂಗಳ ನಾಲಿಗೆ ಕತ್ತರಿಸ್ತೀವಿ, ಯಾವ್ಯಾವ ಹಿಂದೂಗಳು ಕೇಸರಿ ದಾರಗಳನ್ನ ಕೈಯಲ್ಲಿ ಕಟ್ತೀರೋ ಆ ಹಿಂದೂಗಳ ಕೈ ಕತ್ತರಿಸ್ತೀವಿ, ಯಾವ್ಯಾವ ಹಿಂದೂಗಳು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀರೋ ಆ ಹಿಂದೂಗಳ ಕತ್ತು ಕತ್ತರಿಸ್ತೀವಿ ಅಂತ ಘೋಷಣೆಗಳು ಕೇಳಿ ಬಂದಿದ್ವು. ನಮ್ಮ ಹಿಂದೂಗಳ ದೇವಸ್ಥಾನಗಳನ್ನ ನೆಲಸಮ ಮಾಡಿದ್ರು ಸ್ವಾಮಿ 30 ವರ್ಷಗಳ ಹಿಂದೆ. ಆದ್ರೆ 30 ವರ್ಷಗಳ ನಂತರ ಇವತ್ತಿನ ದಿನ ಯಾವ್ಯಾವ ಗಲ್ಲಿಗಳಲ್ಲಿ ಹಿಂದೂಗಳ ನಾಶ ಮಾಡ್ತೀವಿ ಅಂತ ಘೋಷಣೆಗಳು ಕೇಳಿ ಬಂದವು, ಅದೇ ಗಲ್ಲಿಗೂ ನುಗ್ಗಿ ಪ್ರಭು ಶ್ರೀರಾಮಚಂದ್ರರಿಗೆ ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳನ್ನ ನಾವು ಹಿಂದೂಗಳು ಹಾಕ ಬಂದಿದ್ದೀವಿ, ನಾವು ಸಂಘಟಿತರಾಗಿದ್ದೀವಿ ಇವತ್ತಿನ ದಿನ ಅಂತ ಕಾಶ್ಮೀರದ ಹಿಂದೂಗಳು ಕಣ್ಣೀರಿಡ್ತಾ ಖುಷಿಯಿಂದ ಹೇಳ್ಕೊಂಡ್ರು. ಆ ಕಾಶ್ಮೀರದ ಹಿಂದೂಗಳು ಹೇಳ್ತಾರೆ, ಯಾವ್ಯಾವ ಗಲ್ಲಿನಲ್ಲಿದ್ದಂಥ ನಮ್ಮ ದೇವಸ್ಥಾನಗಳನ್ನು ಪುಡಿ ಮಾಡಿದ್ರೋ ಅದೇ ಗಲ್ಲಿಗಳಿಗೆ ಕೃಷ್ಣನ ಮೂರ್ತಿಯನ್ನು ಹಿಡಿದುಕೊಂಡು ಹೋಗಿ ಕೃಷ್ಣನ ಆರಾಧನೆಯನ್ನು ಮಾಡಿ ಬಂದಿದ್ದೀವಿ, ಇವತ್ತು ಬದುಕು ಸಾರ್ಥಕ ಅನಿಸ್ತಾ ಇದೆ ನಮಗೆ ಅಂತ ಕಾಶ್ಮೀರದ ಹಿಂದೂಗಳು ಕಣ್ಣೀರಿಡ್ತಾ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಕಾಶ್ಮೀರದಲ್ಲಿ ಆಗ್ತಾ ಇರುವಂಥ ಬದಲಾವಣೆ ಅಂತಹದ್ದು ಅಂತ. ಮೊನ್ನೆ ಇನ್ನೊಂದು ಸುದ್ದಿ ಬಂತು. ಕಾಶ್ಮೀರದಲ್ಲಿ ಆಗಸ್ಟ್ 15ನೇ ತಾರೀಕು ಕಾಶ್ಮೀರದಲ್ಲಿ ಅಲ್ಲಿನ ಮದ್ರಾಸದ ಯಾವ್ಯಾವ ಮೌಲ್ವಿಗಳಿದ್ರು ಆ ಮೌಲ್ವಿಗಳು ಮುಸಲ್ಮಾನರನ್ನೆಲ್ಲರ ಕರೆಸ್ಕೊಂಡು ಅವ್ರ ಮುಂದೆ ನಿಂತು ಪ್ರಮಾಣ ಮಾಡಿಸ್ತಿದ್ರು. ಏನಂತ ಪ್ರಮಾಣ ಗೊತ್ತೇ? ಇಸ್ ತಿರಂಗೆ ಕಿ ಶಾನ್ ಕೆ ಲಿಯೆ ಹಮ್ ಏಕ್ ಸಾಥ್ ಹೋಕರ್ ಭಾರತ್ ಕೆ ಸೇವಾ ಕರೆಂಗೆ ಅಂತ. ಒಂದು ಕಾಲದಲ್ಲಿ ಕಾಶ್ಮೀರದವ್ರು ಹೇಳ್ತಾ ಇದ್ರು, ನಾವು ಭಾರತೀಯರಲ್ಲ, ಭಾರತವನ್ನು ಬಿಟ್ಟು ಹೋಗ್ತೀವಿ ನಾವು ಕಾಶ್ಮೀರದವರು ಅಂತ. ಆ ಕಾಶ್ಮೀರದಲ್ಲಿ ಇರುವಂತ ಮೌಲ್ವಿಗಳು ಮೊನ್ನೆ ನಿಂತ್ಕೊಂಡು ಹೇಳ್ತಾರೆ, ನಾವು ತಿರಂಗದ ಹೆಮ್ಮೆಗೋಸ್ಕರ ನಾವೆಲ್ಲರೂ ಮುಸಲ್ಮಾನರು ಒಗ್ಗೂಡಿ ಬಂದು, ಕಾಶ್ಮೀರದ ಮುಸಲ್ಮಾನರು ಒಗ್ಗೂಡಿ ಬಂದು ದೇಶಕ್ಕೆ ಸೇವೆ ಸಲ್ಲಿಸ್ತೀವಿ ಅಂತ. ಬದಲಾವಣೆ ನೋಡಿ. ಕೆಲವು ವರ್ಷಗಳ ಹಿಂದೆ ನಾವು ಕಾಶ್ಮೀರವನ್ನ ಭಾರತದಿಂದ ಹೊರಪಡಿಸಿ ಕಾಶ್ಮೀರ ಭಾರತಕ್ಕೆ ಸೇರಿದ್ದೆಲ್ಲ ಅಂತ ಹೇಳ್ತಾ ಇದ್ರು. ಅಂಥವ್ರು ನಾವು ಭಾರತೀಯರು, ನಾವು ತಾಯಿ ಭಾರತಕ್ಕೆ ಜೈಘೋಷ ಆಗ್ತೀವಿ ಅಂತ ಭಾರತ ಮಾತೆಗೆ ಜೈಘೋಷ ಆಗ್ತಾ ಇದ್ದಾರೆ ಅಂದ್ರೆ ಇದರಿಂದ ನಮ್ಗೆ ಅರ್ಥ ಆಗೋದು ಒಂದು ವಿಷಯ, ಬದಲಾವಣೆ ತರಬಹುದು, ಬದಲಾವಣೆ ತರುವಂತ ಗುಂಡಿಗೆ ಇರೋರು ಬರಬೇಕಾಗತ್ತೆ ಅಧಿಕಾರದಲ್ಲಿ ಅಂತ. ಅಂಥವ್ರು ಬಂದಾಗ ಮಾತ್ರ ದೇಶದಲ್ಲಿ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ. ಆದ್ರಿಂದ ಅಂತ ಬದಲಾವಣೆ ಇಡೀ ದೇಶದಾದ್ಯಂತ ಆಗ್ತಾ ಇದೆ. ರಾಮ ಮಂದಿರ ಬಂತು, ತಾಯಿ ಶಾರದೆಯ ಕಾಶ್ಮೀರದಲ್ಲಿದ್ದಂಥ ಶಾರದಾ ಪೀಠ ಬಂತು, ಕಾಶಿ ವಿಶ್ವನಾಥರ ದೇವಸ್ಥಾನ ಬಾಕಿ ಇತ್ತು.
ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಮೊನ್ನೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಕೊಟ್ಟಾಗಿದೆ. ಯಾವ ಮೂಲದಲ್ಲಿ ಕಾಶಿ ವಿಶ್ವನಾಥರ ದೇವಸ್ಥಾನ ಇದೆ ಅಂತ ಹೇಳ್ತಿದ್ರು, ಆ ಮೂಲ ಜಾಗದಲ್ಲಿ ಆರ್ಕಿಯಾಲಜಿಕಲ್ ಸರ್ವೆ ನಡೀಲಿಕ್ಕೆ ಆರ್ಡರ್ ಕೂಡ ಕೊಟ್ಟಾಗಿದೆ ಸುಪ್ರೀಂ ಕೋರ್ಟ್. ಇನ್ನೇನು ಕೆಲವು ವರ್ಷದಲ್ಲಿ ಕಾಶಿ ವಿಶ್ವನಾಥರ ಮೂಲ ದೇವಸ್ಥಾನವೂ ಕೂಡ ಹಿಂದೂಗಳ ಪಾಲಾಗುತ್ತೆ. ಇನ್ನು ಉಳಿದಿದ್ದು ಮಥುರಾದ ಕೃಷ್ಣ ಜನ್ಮಭೂಮಿ ಒಂದೇ. ಅದರ ಬಗ್ಗೆನೂ ಮೊನ್ನೆ ನ್ಯೂಸ್ ಬಂತು. ಯಾವ ಮೂಲ ಕೃಷ್ಣ ಜನ್ಮಭೂಮಿಯ ಸುತ್ತಮುತ್ತ ಯಾವ ಮೂಲ ಕೃಷ್ಣ ಜನ್ಮಭೂಮಿ ಇತ್ತು, ಕೃಷ್ಣರ ಮಂದಿರ ಇತ್ತು ಅಂತ ಗುರುತಿಸಿದ್ವೋ, ಆ ಮೂಲ ಕೃಷ್ಣ ಜನ್ಮಭೂಮಿಯ ಸುತ್ತಮುತ್ತ ಕಟ್ಟಿದಂತ 100ಕ್ಕೂ ಹೆಚ್ಚು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ಸ್ ಗಳನ್ನ, ಇಲ್ಲಿಗಲ್ ಬಿಲ್ಡಿಂಗ್ಸ್ ಗಳನ್ನ ಬುಲ್ಡೋಸರ್ ನಿಂದ ನೆಲಸಮ ಮಾಡಲಾಗಿದೆ ಅಂತ ಮೊನ್ನೆ ಪತ್ರಿಕೆಯಲ್ಲಿ ನ್ಯೂಸ್ ಬಂದಾಗಿದೆ. ಅರ್ಥಾತ್ ಕೆಲವೇ ವರ್ಷದಲ್ಲಿ ಕೃಷ್ಣರ ಜನ್ಮಭೂಮಿ ಕೂಡ ವಾಪಸ್ ಹಿಂದೂಗಳ ಪಾಲಾಗುತ್ತೆ. ಇಡೀ ದೇಶದಾದ್ಯಂತ ಬದಲಾವಣೆ, ಇಡೀ ದೇಶದಾದ್ಯಂತ ಹಿಂದುತ್ವದ ಜಾಗೃತಿ ಒಬ್ಬೊಬ್ಬ ವ್ಯಕ್ತಿಯಲ್ಲಿ ಎಷ್ಟರ ಮಟ್ಟಿಗೆ ಮೂಡ್ತಿದೆ ಅಂದ್ರೆ, ಮೊನ್ನೆ ತೆಲಂಗಾಣದಲ್ಲಿ ಒಂದು ಘಟನೆ ನಡೀತು. ಒಬ್ಬ ಅನ್ಯಮತೀಯ ವ್ಯಕ್ತಿ ತೆಲಂಗಾಣದಲ್ಲಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಅವಮಾನವನ್ನು ಮಾಡಿದ್ದ. ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ತೆಲಂಗಾಣದಲ್ಲಿ ನಡೆದ ಘಟನೆ. ಒಂದು ಕಾಲ ಇತ್ತು, ಎಲ್ಲರೂ ಹೇಳ್ತಾ ಇದ್ರು ದಕ್ಷಿಣ ಭಾರತದಲ್ಲಿ ಹಿಂದುತ್ವದ ಜಾಗೃತಿ ಇಲ್ಲ, ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ರಾಜ್ಯಗಳಲ್ಲಂತೂ ಇನ್ನೂ ಇಲ್ಲ ಹಿಂದುತ್ವದ ಜಾಗೃತಿ ಅಂತ ಅನೇಕರು ಹೇಳ್ತಾ ಇದ್ರು. ಆದ್ರೆ ತೆಲಂಗಾಣದ ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿ ನೋಡಿ, ಒಬ್ಬ ವ್ಯಕ್ತಿ ಅಲ್ಲಿದ್ದಂತ ಒಬ್ಬ ವ್ಯಕ್ತಿ ಒಂದು ಫೋಟೋ ಹಿಡಿದು ಪೋಸ್ಟ್ ಅನ್ನು ಶೇರ್ ಮಾಡಿದ್ರು ಫೇಸ್ಬುಕ್ ನಲ್ಲಿ. ಈ ರೀತಿ ಒಬ್ಬ ಅನ್ಯಮತೀಯ ಛತ್ರಪತಿ ಶಿವಾಜಿ ಮಹಾರಾಜರ ಮೂರ್ತಿಗೆ ಅವಮಾನ ಮಾಡಿದ್ದಾನೆ ಅಂತ ಒಂದೇ ಒಂದು ಫೇಸ್ಬುಕ್ ಪೋಸ್ಟಿನಿಂದ ಮಾರನೇ ದಿನ ಆ ತೆಲಂಗಾಣದ ಬರೋಬ್ಬರಿ 2,000 ಜನ ಹಿಂದೂಗಳು ಒಗ್ಗೂಡಿ ಬಂದು ಆ ವ್ಯಕ್ತಿಯ ಮನೆಯನ್ನು ಹುಡ್ಕೊಂಡೋಗಿ ಮನೆ ಒಳಗೆ ಅವನ ಕಾಲರ್ ಪಟ್ಟಿ ಇಟ್ಕೊಂಡು ಎಳ್ಕೊ ಬಂದು ಶಿವಾಜಿ ಮಹಾರಾಜರ ಮೂರ್ತಿಯನ್ನ ಅವನ ಕೈಯಲ್ಲೇ ಪೂಜೆ ಮಾಡಿಸಿ ಶಿವಾಜಿ ಮಹಾರಾಜರಿಗೆ ಜೈಘೋಷವನ್ನ ಹಾಕಿಸಿ ಅವನ ಕಾಲರ್ ಪಟ್ಟಿ ಹಿಡಿದು ಪೊಲೀಸ್ ಸ್ಟೇಷನ್ಗೆ ನೂಕಿದ್ರು ಆ ವ್ಯಕ್ತಿಯನ್ನ. ತೆಲಂಗಾಣದ ಹಿಂದೂಗಳಲ್ಲಿ ಹಿಂದುತ್ವದ ಜಾಗೃತಿ. ಮೊನ್ನೆ ಕೇರಳಕ್ಕೆ ಹೋಗಿದ್ದಂತ ಸಂದರ್ಭದಲ್ಲಿ ಕೇರಳದ ಹಿಂದೂಗಳು ಹೇಳ್ತಾ ಇದ್ರು, ಮೊನ್ನೆ ಕೇರಳದಲ್ಲಿ ಗಣೇಶೋತ್ಸವ ನಡೆಯುವಂತ ಸಂದರ್ಭದಲ್ಲಿ ಕೇರಳದ ಹಿಂದೂಗಳು ಬಂದು ಹೇಳ್ಕೊಳ್ತಾರೆ, ಇಷ್ಟು ವರ್ಷ ನಾವು ಅನ್ಕೊಂಡಿದ್ವಿ ನಾವು ಜಾತ್ಯತೀತರಂತೆ ಎಲ್ಲರ ಜೊತೆ ಸೌಹಾರ್ದತೆಯಿಂದ ಬದುಕಬಹುದು ಅಂತ. ಇವತ್ತು ಅರ್ಥ ಆಗಿದೆ, ನಮ್ಮ ರಾಜ್ಯಕ್ಕೆ ಆಸಕ್ತಿ ಯಾವುದೇ ಇರ್ಬೋದು, ನಮ್ಮ ತತ್ವ ಸಿದ್ಧಾಂತಗಳು ಯಾವುದೇ ಇರ್ಬೋದು, ಆದರೆ ಎಲ್ಲಕ್ಕೂ ಮುಂಚಿತವಾಗಿ ಬರಬೇಕಾಗಿರೋದು ನನ್ನ ಧರ್ಮದ ರಕ್ಷಣೆ. ಈ ಧರ್ಮ ಉಳಿಬೇಕು. ಆದ್ರಿಂದ ನನ್ನ ನೆಚ್ಚಿನ ಬಂಧುಗಳೇ, ಪ್ರತಿ ಬಾರಿ ಹೆಗಲ ಮೇಲೆ ಈ ರೀತಿ ಒಂದು ಕೇಸರಿ ಶಲ್ಯ ಹಾಕೊಳ್ಬೇಕಾದ್ರೆ, ಹಣೆ ಮೇಲೆ ತಿಲಕ ಇಡಬೇಕಾದ್ರೆ ಪ್ರತಿಯೊಬ್ಬ ಹಿಂದುವಿಗೂ ಅರ್ಥ ಆಗಬೇಕು, ಹಣೆ ಮೇಲೆ ಇಟ್ಟಿರುವಂಥ ತಿಲಕ ಸಾಮಾನ್ಯವಾದದಲ್ಲ. ಈ ಧರ್ಮದ ರಕ್ಷಣೆಗೋಸ್ಕರ ಬಲಿದಾನಗೈದಂಥ ಸಾವಿರಾರು ಲಕ್ಷಾಂತರ ಜನ ಹಿಂದೂ ಮಹಾವೀರರ ಹೋರಾಟಗಾರರ ರಕ್ತದ ತರ್ಪಣದ ಮೇಲೆ ನಿಂತಿರುವಂಥ ಸನಾತನ ಹಿಂದೂ ಧರ್ಮದ ಸಂಕೇತ ಹಣೆಗಿಡುವಂಥ ತಿಲಕ, ಹೆಗಲ ಮೇಲೆ ಹೊರುವಂಥ ಕೇಸರಿ ಶಾಲು. ಈ ಕೇಸರಿ ಬಣ್ಣ ಊರು ತುಂಬ ಕೇಸರಿ ತೋರಣಗಳನ್ನ ಕಟ್ಟಿದ್ದೀವಲ್ಲ, ಬಂಟಿಂಗ್ಸ್ಗಳನ್ನ ಕಟ್ಟಿದ್ದೀವಲ್ಲ, ಅದನ್ನ ನೋಡಿದಾಗೆಲ್ಲ ಹಿಂದೂಗಳಿಗೆ ನೆನಪಾಗಬೇಕು. ಕೇಸರಿ ಯಾರ ಸಂಕೇತವಾಗಿ ನಿಂತಿದೆ? ಧ್ವಜದಲ್ಲಿ ಕೇಸರಿ ಇದೆ. ಈ ಕೇಸರಿ ಧ್ವಜ ಯಾರ ಸಂಕೇತವಾಗಿ ನಿಂತಿದೆ? ಯಾರ ಪ್ರತಿವಕ್ಕವಾಗಿ ನಿಂತಿದೆ? ನನ್ನ ನೆಚ್ಚಿನ ಬಂಧುಗಳೇ, ಈ ಕೇಸರಿ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಕೈಯಲ್ಲಿ ಹಿಡಿದಂತ ಖಡ್ಗದ ಸಂಕೇತ ಈ ಕೇಸರಿ. ತಾಯಿ ತುಳಜಾ ಭವಾನಿ, ತಾಯಿ ಅಂಬ ಭವಾನಿ ಆಶೀರ್ವಾದ ಮಾಡಿಕೊಟ್ಟಂತ ಬಣ್ಣ ಈ ಕೇಸರಿ. ಸಂಗೊಳ್ಳಿ ರಾಯಣ್ಣನವರ ಬಾಯಿಂದ ಹೊರಟಂತ ಹರ ಹರ ಮಹಾದೇವನ ಘೋಷಣೆ ಪ್ರತೀಕ ಈ ಕೇಸರಿ. ರಾಣಿ ಚೆನ್ನಮ್ಮ ಯಾವ ದೇಶ, ಯಾವ ರಾಜ್ಯ, ಯಾವ ಸಂಸ್ಥಾನಕ್ಕೋಸ್ಕರ ಹೋರಾಡಿದ್ರು ಆ ಸಂಸ್ಥಾನದಲ್ಲಿ ಮೆರೆದಾಡಿದ್ದು ಈ ಕೇಸರಿ. ಈ ಕೇಸರಿ ಯಾರದ್ದು ಅಂತ ಕೇಳಿದ್ರೆ ಬಸವಣ್ಣನವರು ತೊಟ್ಟಂತ ಕೇಸರಿ ಇದು. ಕನಕದಾಸರು ಮೆರೆದಂತ ಸನಾತನ ಧರ್ಮದ ಹೆಮ್ಮೆಯ ಪ್ರತೀಕ ಈ ಕೇಸರಿ. ಆ ಕೇಸರಿ ಹೆಗಲ ಮೇಲೆ ತೊಟ್ಟಾಗೆಲ್ಲ, ಕಣ್ಣು ಮುಂದೆ ಕಂಡಾಗೆಲ್ಲ ಹಿಂದೂಗಳ ರಕ್ತ ಕುದಿಲಿಕ್ಕೆ ಶುರು ಆಗಬೇಕು. ನನ್ನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ಮೊಘಲರ ಆಳ್ವಿಕೆ ಸಂದರ್ಭದಲ್ಲಿ ಇದೇ ಕೇಸರಿಯ ರಕ್ಷಣೆಗೋಸ್ಕರ, ಇದೇ ಹಿಂದೂ ಧರ್ಮದ ರಕ್ಷಣೆಗೋಸ್ಕರ ನಿಮ್ಮ ಪೂರ್ವಿಕರು 35,000 ಕೋಟಿ ಜಾಜ್ಯ ಕಂದಾಯವನ್ನು ಮೊಘಲರಿಗೆ ಕಟ್ಟಿದ್ರು. 35,000 ಕೋಟಿ ಜಾಜ್ಯ ಕಂದಾಯ. ಯಾಕೆ ಗೊತ್ತೇ? ಆ ಕಂದಾಯ ಒಂದಿಷ್ಟು ಜನ ಮೊಘಲ್ ದೊರೆಗಳು ಆಜ್ಞೆಯನ್ನು ಹೊರಡಿಸಿದ್ರು. ಯಾರ್ಯಾರೆಲ್ಲ ಮೊಘಲರ ಆಳ್ವಿಕೆನಲ್ಲಿ ಬದುಕ್ತಾ ಇದ್ದೀರೋ ಆ ಎಲ್ಲಾ ಹಿಂದೂಗಳು ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು. ಹಿಂದೂ ಹೆಸರು ಇಟ್ಕೊಂಡು ಓಡಾಡ್ಬೇಕಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು. ಹಣೆ ಮೇಲೆ ತಿಲಕ ಇಡಬೇಕಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು. ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ಅರ್ಚನೆಗಳು ಮಾಡಿಸ್ಬೇಕಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು. ಹಿಂದುವಾಗಿ ಉಳಿಬೇಕಂದ್ರೆ ಜಾಜಿಯ ಕಂದಾಯ ಕಟ್ಟಬೇಕು. ಹಿಂದೂ ಧರ್ಮದಲ್ಲಿ ಉಳಿಲಿಕ್ಕೋಸ್ಕರ ನಮ್ಮ ಪೂರ್ವಿಕರು ಮೊಘಲರಿಗೆ 35,000 ಕೋಟಿಯ ಜಾಜಿಯ ಕಂದಾಯವನ್ನು ಕೊಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಗ್ರಾಮಸ್ಥರಿದ್ದೀರಾ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಹೆಸರಲ್ಲೇ ವಿಜಯ ಇದೆ. ಇದನ್ನ ಕೆಲವೊಂದು ಜನ ಅಪಭ್ರಂಶ ಪದವಾದಂತ ಬಿಜಾಪುರ ಬಿಜಾಪುರ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ.
ಯಾವುದೋ ಮೊಘಲ್ ದೊರೆ ಕೊಟ್ಟಂತ ಗುಲಾಮಿ ಸಂಕೇತದ ಹೆಸರಿನ ಬಿಜಾಪುರ ಅಂತ ದಯವಿಟ್ಟು ಹೇಳಬೇಡಿ. ನಮ್ಮ ಹಿಂದೂರ ಹೆಸರುತ್ರಾಣರಾದಂಥ ಶಾಸ್ತ್ರಾರು ಮಹಾವೀರರು ಯೋಧರು ಆಳಿದಂತ ಬೆಳೆಸಿದಂತ ವಿಜಯದ ನಗರಿ ವಿಜಯಪುರ. ಇದು ಹಿಂದುತ್ವದ ಸಂಕೇತವಾದಂಥ ವಿಜಯಪುರ ಅನ್ನೋ ಹೆಸರಿನಿಂದಲೇ ದಯವಿಟ್ಟು ನಿಮ್ಮ ಜಿಲ್ಲೆಯನ್ನು ಗುರುತಿಸಿ. ಬೇರೆ ಯಾವುದು ಬಿಜಾಪುರ ಅನ್ನೋ ಅಪಭ್ರಂಶ ಪದವನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ನಾವು ಇಡುವಂತ ಹೆಸರಿನಲ್ಲೂ ಕೂಡ ನಮ್ಮ ಹಿಂದುತ್ವದ ಸಂಕೇತ ಕಾಣಿಸ್ಬೇಕು, ನಮ್ಮ ಪರಂಪರೆ ಇತಿಹಾಸದ ಸಂಕೇತ ಕಾಣಿಸ್ಬೇಕು. ನನ್ನ ನೆಚ್ಚಿನ ಬಂಧುಗಳೇ, ಇದನ್ನ ಹೇಳ್ತಾ ನಾವೆಲ್ಲ ಸಮಸ್ತ ಹಿಂದೂ ಬಾಂಧವರು ಒಗ್ಗೂಡಿ ಬರೋಣ. ನಮ್ಮೆಲ್ಲರಿಗೂ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಹೇಳ್ಕೊಟ್ಟಂತ ಮಾತೊಂದೇ, ಪರಂ ವೈಭವಂ ನೇತು ಮೇತತ್ ಸ್ವರಾಷ್ಟ್ರಂ ಸಮರ್ಥಾ ಭವತ್ವಾಶಿ ಶಾತೆ ವೃಷಂ. ಅರ್ಥಾತ್ ನಮ್ಮೆಲ್ಲರ ಅಂತಿಮ ಗುರಿ ಒಂದೇ, ಸಂಘಟಿತವಾದಂಥ ಹಿಂದೂ ಸಮಾಜದ ಬಲದಿಂದ, ದೇವರ ಆಶೀರ್ವಾದದಿಂದ ತಾಯಿ ಭಾರತಿಯನ್ನ ಮತ್ತೊಮ್ಮೆ ತನ್ನ ಅತ್ಯಂತ ಉತ್ತರದ ಅತ್ಯಂತ ಎತ್ತರದಲ್ಲಿರುವಂತ ಪರಮ ವೈಭವದ ಶಿಖರದಲ್ಲಿ ಕಾಣೋದೇ ನಮ್ಮೆಲ್ಲರ ಅಂತಿಮ ಗುರಿಯಾಗಬೇಕು, ನಮ್ಮೆಲ್ಲರ ಅಂತಿಮ ಕನಸಾಗಬೇಕು. ಇದೇ ನಮ್ಮೆಲ್ಲರ ಗುರಿ. ನಾವೆಲ್ಲರೂ ಒಗ್ಗೂಡಿ ಬಂದು ಈ ದೇಶದಲ್ಲಿ ಹುಟ್ಟಿದ್ದೀವಿ, ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ನಮ್ಮೆಲ್ಲರ ಮೇಲೂ ಒಂದು ಜವಾಬ್ದಾರಿ ಇದೆ. ಯಾವ ಜವಾಬ್ದಾರಿ? ಧರ್ಮ ರಕ್ಷಣೆ ಮಾಡುವ ಜವಾಬ್ದಾರಿ, ದೇಶ ಕಟ್ಟುವ ಜವಾಬ್ದಾರಿ. ನಮ್ಮ ಕೈಲಾಗುವಂತ ಕೆಲಸದಿಂದ ದೇಶ ಮತ್ತು ಧರ್ಮದ ಜಾಗೃತಿ ಮಾಡೋಣ. ನಿಮ್ಮಿಂದ ಮಾತಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ಮಾತಾಡಿ ಧರ್ಮ ಜಾಗೃತಿ ಮಾಡಿ. ನಿಮ್ಮ ಕೈಲಿ ಹಾಡಾಡಿ ಧರ್ಮ ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ದೇಶಭಕ್ತಿ ಗೀತೆಗಳನ್ನು ಹಾಡಿ, ಭಕ್ತಿ ಗೀತೆಗಳನ್ನು ಹಾಡಿ ದೇಶ ಧರ್ಮದ ಜಾಗೃತಿಯನ್ನ ಮಾಡಿ. ನಿಮ್ಮ ಕೈಲಿ ಬರೆದು ಜಾಗೃತಿ ಮಾಡ್ಲಿಕ್ಕಾಗುತ್ತಾ? ನೈಜ ಇತಿಹಾಸವನ್ನ ಬರೆದು ಧರ್ಮ ಜಾಗೃತಿ ಮಾಡಿ, ದೇಶ ಜಾಗೃತಿ ಮಾಡಿ. ನಿಮ್ಮ ಕೈಲಿ ಇದ್ಯಾವುದೂ ಆಗ್ಲಿಲ್ವಾ? ಕನಿಷ್ಠ ಪಕ್ಷ ಒಂದು ಜೈಕಾರ ಹಾಕ್ಲಿಕ್ಕಾಗತ್ತಾ? ತಾಯಿ ಭಾರತಿಗೆ, ಪ್ರಭು ಶ್ರೀರಾಮಚಂದ್ರರಿಗೆ, ತಾಯಿ ದುರ್ಗೆಗೆ, ಅಂಬ ಭವಾನಿಗೆ ಒಂದು ಜೈಘೋಷ ಹಾಕಿ ದೇಶ ಮತ್ತು ಧರ್ಮದ ಜಾಗೃತಿ ಮಾಡಿ. ಅದೂ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾರಾದ್ರೂ ಜೈಕಾರ ಹಾಕ್ತಾ ಇದ್ರೆ ಅವ್ರ ಪಕ್ಕದಲ್ಲಿ ಹೋಗಿ ನಿಂತ್ಕೊಂಡು ಕೈ ಎತ್ತಿ ಸಾಕು. ನೀವು ದೇಶ ಮತ್ತು ಧರ್ಮ ಕೊಡುವಂತ ಕೊಡುಗೆ ಇಷ್ಟೇ. ಇಷ್ಟನ್ನು ಒಬ್ಬೊಬ್ಬ ಹಿಂದೂ ಮಾಡಿದ್ರೆ ಸಾಕು. ಒಬ್ಬೊಬ್ಬ ಹಿಂದೂ, 100 ಕೋಟಿ ಹಿಂದೂಗಳಿದ್ದೀವಲ್ಲ ದೇಶದಲ್ಲಿ, ಇಡೀ ವಿಶ್ವದಾದ್ಯಂತ. ಆಗ್ಲೇ ಅಣ್ಣವ್ರು ಹೇಳ್ತಾ ಇರ್ಬೇಕಾದ್ರೆ ಸ್ಪಷ್ಟವಾಗಿ ಹೇಳಿದ್ರು, ಜಗತ್ತಿನಲ್ಲಿ 200 ಕೋಟಿ ಬಹುಸಂಖ್ಯಾತರಿರುವಂತ ಕ್ರಿಶ್ಚಿಯನರು ಬಹುಸಂಖ್ಯಾತರಿರುವಂತ 150 ದೇಶ ಇದೆ. 140 ಕೋಟಿ ಇರುವಂತ ಶಿಯಾಗಳು ಬಹುಸಂಖ್ಯಾತರಿರುವಂತ 28 ದೇಶಗಳಿದೆ. 30 ಕೋಟಿ ಇರುವಂತ ಸುನ್ನಿಗಳು ಬಹುಸಂಖ್ಯಾತರಿರುವಂತ 4 ದೇಶಗಳಿದೆ. 80 ಕೋಟಿ ಬಹುಸಂಖ್ಯಾತರಿರುವಂತ ಬುದ್ಧರು ಬಹುಸಂಖ್ಯಾತರಿರುವಂತ 10 ದೇಶಗಳಿದೆ. ಅಷ್ಟೇ ಯಾಕೆ, 1.5 ಕೋಟಿ ಇರುವಂತ ಯಹೂದಿಗಳು ಬಹುಸಂಖ್ಯಾತರಿರುವಂತ ಒಂದು ದೇಶ ಅಂತ ಇದೆ. ಆದ್ರೆ ಇಡೀ ವಿಶ್ವದಲ್ಲಿ 100 ಕೋಟಿ ಇರುವಂತ ಹಿಂದೂಗಳಿಗಂತ ಇರೋದು ಒಂದೇ ಒಂದು ರಾಷ್ಟ್ರ, ಅದು ನಮ್ಮ ಭಾರತ ದೇಶ ಮಾತ್ರ. ಅರ್ಥಾತ್ ಭಾರತವನ್ನು ಬಿಟ್ಟರೆ ಹಿಂದೂಗಳಿಗೆ ಬೇರೆ ನೆಲೆ ಇಲ್ಲ. ಈ ರಾಷ್ಟ್ರವನ್ನೇ ಉಳಿಸ್ಕೊಳ್ಬೇಕು. ಸಂವಿಧಾನದ ಅಡಿನಲ್ಲಿ ಇದೇ ರಾಷ್ಟ್ರವನ್ನು ಹಿಂದೂ ರಾಷ್ಟ್ರ ಅಂತ ಘೋಷಣೆ ಮಾಡಬೇಕು. ಆ ರೀತಿ ಆಗಬೇಕಂದ್ರೆ ಹಿಂದೂಗಳು ಒಗ್ಗೂಡಿ ಬರಬೇಕು. ಜಾತಿ ಪ್ರೇಮ, ರಾಜ್ಯಕ್ಕೆ ಆಸಕ್ತಿ ಪ್ರೇಮವನ್ನ ಮರೆತು ಸಮಸ್ತ ಹಿಂದೂಗಳು ಒಗ್ಗೂಡಬೇಕು. ಆದ್ರೆ ನಮ್ಮ ಸಮಸ್ಯೆ ಏನಾಗಿದೆ ಅಂದ್ರೆ, ನಮ್ಮ ಹಿಂದೂಗಳು ಜೈಕಾರ ಹಾಕ್ತಾ ಇದ್ರೆ, ನಮ್ಮ ಹಿಂದೂಗಳು ಹೋರಾಟ ಮಾಡ್ತಾರೆ. ಹೋರಾಟ ಏನಕ್ಕೆ ಮಾಡ್ತಾರೆ ಅಂದ್ರೆ, ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆಯ್ತು ಅಂತ ಹೋರಾಟ ಮಾಡ್ತಾರೆ ನಮ್ಮ ಹಿಂದೂಗಳು. ನಮ್ ದುರಾದೃಷ್ಟ ಇದು. ಹಿಂದೂಗಳಿಗೆ ಎಷ್ಟು ಮನ್ನಲ್ಲಿರುವಂತ ಈರುಳ್ಳಿ ಬೆಳ್ಳುಳ್ಳಿ ಚಿಂತೆ ಇದೆಯೋ, ಅದರಲ್ಲಿ 1% ಚಿಂತೆ ಧರ್ಮದ ಪರವಾಗಿದ್ದಿದ್ರೆ ಯಾವತ್ತಿಗೋ ಧರ್ಮ ಜಾಗೃತಿ ಆಗಿಬಿಡ್ತಾ ಇತ್ತು. ನಿಮ್ ಈರುಳ್ಳಿ ಬೆಳ್ಳುಳ್ಳಿ ಚಿಂತೆ ಬೇಡ ಅಂತಲ್ಲ, ನಿಮ್ ಚಿಂತೆ ನಿಮ್ಮದಿರ್ಲಿ. ಆದ್ರೆ ಹಿಂದೂಗಳು ಅರ್ಥ ಮಾಡ್ಕೊಳ್ಬೇಕು, ನಾನು ಸುಖವಾಗಿ ಬದುಕಬೇಕು, ನನ್ನ ಮಕ್ಕಳು ಸುಖವಾಗಿ ಬದುಕಬೇಕು, ನನ್ನ ಮನೆ ಸುಖವಾಗಿ ಬದುಕಬೇಕು, ನನ್ನ ಮನೆ ರಕ್ಷಣೆ ಆಗಬೇಕು. ನನ್ನ ಮನೆತನದ ರಕ್ಷಣೆ ಆಗಬೇಕಂದ್ರೆ ನಮ್ಮ ಊರ ರಕ್ಷಣೆ ಆಗಬೇಕು. ಊರ ರಕ್ಷಣೆ ಆಗಬೇಕಂದ್ರೆ ತಾಲೂಕು ರಕ್ಷಣೆ ಆಗಬೇಕು. ತಾಲೂಕು ಸುರಕ್ಷಿತವಾಗಿರ್ಬೇಕಂದ್ರೆ ಜಿಲ್ಲೆ ಸುರಕ್ಷಿತವಾಗಿರಬೇಕು. ಜಿಲ್ಲೆ ಸುರಕ್ಷಿತವಾಗಿರ್ಬೇಕಂದ್ರೆ ರಾಜ್ಯ ಸುರಕ್ಷಿತವಾಗಿರಬೇಕು. ರಾಜ್ಯ ಇರಬೇಕಂದ್ರೆ ಭಾರತ ಸುರಕ್ಷಿತವಾಗಿರಬೇಕು. ಈ ಭಾರತ ದೇಶ ಸುರಕ್ಷಿತವಾಗಿರ್ಬೇಕಂದ್ರೆ ಭಾರತದ ಮೂಲ ಸತ್ವವಾಗಿರುವಂತ ಈ ಸನಾತನ ಹಿಂದೂ ಧರ್ಮ ಸುರಕ್ಷಿತವಾಗಿ ಇದ್ದಾಗ ಮಾತ್ರ ದೇಶ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ನಮ್ಮ ಮನೆಯಲ್ಲಿ ನಾನು ಸುಖವಾಗಿರ್ಬೇಕಂದ್ರೆ ದೇಶದಲ್ಲಿ ಹಿಂದುತ್ವ ಸುಖವಾಗಿರಬೇಕು. ಸುಖ ಶಾಂತಿಯಿಂದ ಹಿಂದೂಗಳು ಬದುಕಬೇಕು. ಇದನ್ನು ಹೇಳ್ತಾ ಈ ಮಾತನ್ನು ಅರ್ಥ ಮಾಡಿಕೊಂಡು ಹಿರಿಯರ ಆದರ್ಶದೊಂದಿಗೆ ಮಾರ್ಗದರ್ಶನದೊಂದಿಗೆ ಸಮಸ್ತ ಹಿಂದೂ ಸಮಾಜ ಒಗ್ಗೂಡಿ ಬಂದು ಧರ್ಮ ಜಾಗೃತಿ ಮಾಡೋಣ. ದೇಶ ಕಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳೋಣ ಅಂತ ತಮ್ಮಲ್ಲಿ ಕೇಳ್ಕೊಂತ ನನಗೆ 2 ಮಾತನ್ನು ಆಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಂಘಟನೆಯ ಎಲ್ಲ ಹಿರಿಯರಿಗೆ, ಕಾರ್ಯಕರ್ತರಿಗೆ ಹಾಗೂ ಗುರು ಮಹಾರಾಜರು ಶಾರದಾ ಮಾತನ್ನು ಕೈಲಾಡಿಸಿರುವಂಥ 2 ಮಾತನ್ನು ಕೇಳಿಸ್ಕೊಂಡಂತ ಪರಮ ಪೂಜನೆ ದಿವ್ಯತ್ರಿಯರಿಗೆ, ಗಣ್ಯರಿಗೆ, ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ, ಅಕ್ಕ ಅಣ್ಣಂದಿರಿಗೆ ಹಾಗೂ ಇಡೀ ಕಾರ್ಯಕ್ರಮದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಆರಕ್ಷಕ ಬಂಧುಗಳಿಗೆ, ಪತ್ರಕರ್ತ ಬಂಧುಗಳಿಗೆ,
ಪಾದಗಳಿಗೆ ಹಾಗೂ ಎಲ್ಲ ಹಿರಿಯರ ಪಾದಗಳಿಗೆ ಮತ್ತೊಮ್ಮೆ ನನ್ನ ಹಣೆಚ್ಚಿ ನಮಸ್ಕರಿಸ್ತೇನೆ. ನನ್ನ ನೆಚ್ಚಿನ ಬಂಧುಗಳೇ, ಈಗ ಎಲ್ಲರೂ ಒಮ್ಮೆ ಜೈಕಾರ ಹಾಕ್ಬಿಡೋಣ. ದಯವಿಟ್ಟು ನಿಮ್ಮ ಎರಡೂ ಕೈಗಳನ್ನ ಮೇಲೆ ತೂರ್ತಾ ಅಕ್ಕ ಪಕ್ಕ ಹಿಂದೆ ಮುಂದೆ ಇರುವಂತ ತಾಯಿಂದಿರನ್ನು ಸೇರಿಸಿ ಎಲ್ಲರೂ ಎರಡೂ ಕೈ ನೆತ್ತಿ ಉಚ್ಚಕಂಡದಿಂದ ಜಯಘೋಷ ಹಾಕಿ. ಜಯಘೋಷ ಯಾವ ರೀತಿ ಇರಬೇಕಂದ್ರೆ, ಕೆಲವೊಂದಿಷ್ಟು ಜನ ಮತಾಂಧರಿದ್ರೆ ಅವ್ರಿಗೆ ಅರ್ಥ ಆಗಬೇಕು. ಹಿಂದೂ ಮಲಗಿದ್ರೆ ಕುಂಭಕರ್ಣ, ಎದ್ರೆ ವೀರಭದ್ರ ಅಂತ ಆ ಘೋಷಣೆ